ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. UP ಯೋಧಾ ವರ್ಸಸ್ ತಮಿಳ್ ತಲೈವಾಸ್ ಏನು ಮ್ಯಾಚ್ ಗುರು. ಎಲ್ರಿಗೂ UP ಯೋಧಾ ಫೇವರೇಟ್ ಆಗಿತ್ತು, ಯಾಕಂದ್ರೆ ಅಲ್ಲಿ ಪ್ರದೀಪ್ ನರ್ವಾಲ್ ಇದ್ರು. ಬಟ್ ತಮಿಳ್ ತಲೈವಾಸ್ ನಲ್ಲಿ ನಾವು ಇದೀವರಪ್ಪ ಫಾರ್ಮ್ ನಲ್ಲಿ ಹತ್ರ ಬಂದ್ರೆ ಗುಮ್ ಬಿಡ್ತೀವಿ ಅನ್ನೋ ರೇಂಜ್ಗೆ ಆಡಿದ್ದು ತಮಿಳ್ ತಲೈವಾಸ್. ಟಕ್ಕರ್ ಕೊಟ್ಟರು UP ಯೋಧಾಗೆ ಅಂತ ಹೇಳ್ಬೋದು. UP ಯೋಧಾಗೆ ಇದುವರೆಗೂ ಕೂಡ ಕಂಡು ಕೇಳರಿಯದ ಸೋಲು ಅಂತ ಹೇಳ್ಬೋದು ಗುರು. ಆರೆಂಜ್ಗೆ ಡಿಫೆನ್ಸ್ ಫೇಲ್ಯೂರ್ ಆಗೋಯ್ತು ರೈಡರ್ಸ್ಗಳಂತೂ ಕೇಳೋಂಗೆ ಇಲ್ಲ ಗೋರು. ಇಲ್ಲಬ್ರು ಪರ್ಫಾರ್ಮೆನ್ಸ್ ಮಾಡಿದ್ರು ನಿಜ, ಬಟ್ ಡಿಫೆನ್ಸ್ ಅಂತೂ ಸಾಕಷ್ಟು ವೀಕ್ ಆಗಿ ಕಾಣಿಸ್ತು. ಇನ್ನು ತಮಿಳ್ ತಲೈವಾಸ್ ಡಿಫೆನ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗೋರು. ಚಿಂದಿ ಚಿತ್ರಾನ್ನ ಎಬ್ರು ಸಾಕ್ಬಿಟ್ರು. ಸೊ ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ, ಯಾವ ವಿಭಾಗದಲ್ಲಿ ಯಾರು ಸೂಪರ್ 10 ನ ಗಳಿಸಿದ್ದಾರೆ, ಯಾರು i5 ನ ಗಳಿಸಿದ್ದಾರೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಸೊ ಮಾಡಿದ್ರ ಇನ್ನು ಮಾಡಿಲ್ಲ ಅಂತ ಗೊತ್ತು ಗುರು, ಯಾಕೋ ತಡ ಮಾಡ್ತಾ ಇದ್ದೀರಾ? ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೇನೆ ಮೊದಲು ಬರ್ಬೇಕಾ? ಯಾವುದೇ ಒಂದು ಸ್ಪೋರ್ಟ್ಸ್ ನ್ಯೂಸ್ ಇದ್ರೂ ಕೂಡ ನೀವೇನೇ ಬೇಗ ತಿಳ್ಕೊಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ. ಸೊ ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂತು ಅಂತ ಆದ್ರೆ UP ಯೋಧಾಸ್ ತಂಡ 18 ರೈಡ್ ಅಂಕನ ಕಲೆ ಹಾಕಿರೋದು ಈ ಮ್ಯಾಚ್ ನಲ್ಲಿ. ಬಟ್ ತಮಿಳ್ ತಲೈವಾಸ್ ತಂಡ 22 ರೈಡ್ ಅಂಕನ ಕಲೆ ಹಾಕಿದ್ದಾರೆ ಗುರು. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ನೋಡೋದಾದ್ರೆ, ತಮಿಳ್ ತಲೈವಾಸ್ ತಂಡಕ್ಕೆ ಯಾವುದೇ ಒಬ್ಬ ಸಬ್ಸ್ಟಿಟ್ಯೂಟ್ ರೈಡ್ ಬಂದ್ರು ಕೂಡ ಪ್ರತಿಯೊಬ್ಬರು ಕೂಡ ಅಂಕಗಳನ್ನ ಕಲೆ ಹಾಕಿ ಹೋಗ್ತಾ ಇದ್ರು. ಆ ರೇಂಜ್ಗೆ ವೀಕ್ ಆಗಿತ್ತು ತಮಿಳ್ ತಲೈವಾಸ್ ಡಿಫೆನ್ಸ್ ಅಲ್ಲ ಗುರು, UP ಯೋಧಾ ಡಿಫೆನ್ಸ್. ಬಟ್ ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 9 ಟ್ಯಾಕಲ್ ಪಾಯಿಂಟ್ ನ ಗಳಿಸಿದ್ದು UP ಯೋಧಾಸ್, ಆದ್ರೆ 18 ಟ್ಯಾಕಲ್ ಪಾಯಿಂಟ್ ನ ಗಳಿಸಿರೋದು ತಮಿಳ್ ತಲೈವಾಸ್ ತಂಡ. ಈ ಸೀಸನ್ ನಲ್ಲಿ ಯಾವ ತಂಡ ಅದ್ಭುತವಾಗಿ ಟ್ಯಾಕಲ್ ಮಾಡುತ್ತೋ ಆ ತಂಡನೇ ಗೆಲ್ತಾ ಇರೋದು. ಇದನ್ನ ಯಾವ ತಂಡನೂ ಕೂಡ ಮರಿಬಾರ್ದು. ಈ ಟ್ರಿಕ್ ತಮ್ಮ ಡಿಫೆನ್ಸ್ ನ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಸ್ಟ್ರಾಂಗ್ ಮಾಡ್ಕೊಂಡ್ ಬರ್ಲೇಬೇಕು ಗುರು. ಡಿಫೆನ್ಸ್ ಸ್ಟ್ರಾಂಗ್ ಇದ್ರೆ ಸಾಕು, ಆ ತಂಡ ಮ್ಯಾಚ್ ಗೆಲ್ಲುತ್ತೆ. ಸೊ ರೈಡರ್ಸ್ ವೀಕ್ ಇದ್ರು ಕೂಡ. ಬಟ್ ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 3 ಬಾರಿ ಆಲ್ಔಟ್ ಆಗಿರೋದು UP ಯೋಧಾಸ್ ತಂಡ ಗುರು. ಒಂದೇ ಒಂದು ಬಾರಿನೂ ಕೂಡ ಆಲ್ಔಟ್ ಆಗಿಲ್ಲ ತಮಿಳ್ ತಲೈವಾಸ್ ತಂಡ. ಸೊ ಆ ಕಾರಣಕ್ಕೋಸ್ಕರನೇ 6 ಅಂಕಗಳನ್ನ ಕಲೆ ಹಾಕೊಳ್ತಾರೆ. ಇನ್ನು ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ತಂಡನೂ ಕೂಡ ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ಕೂಡ ಕೊಟ್ಟಿಲ್ಲ ಗುರು. ಚೆನ್ನಾಗಿ ಗೇಮ್ ನ ಆಡಿದ್ದಾರೆ. ಸೊ ತಮಿಳ್ ತಲೈವಾಸ್ ತಂಡದ ಪರವಾಗಿ ನರೇಂದರ್ ಅವರು 14 ಅಂಕಗಳನ್ನ ಕಲೆ ಹಾಕ್ತಾರೆ. ಈ ಮ್ಯಾಚ್ ನಲ್ಲಿ 11 ಟಚ್ ಪಾಯಿಂಟ್ ಹಾಗೂ 3 ಬೋನಸ್ ಅಂಕಗಳ ಸಮೇತ ಅಂತ ಹೇಳ್ಬಹುದು ಗುರು. ಸೊ 14 ಪಾಯಿಂಟ್ ಇವರೇನೆ ಸೂಪರ್ 10 ಗಳಿಸೋದ್ರ ಮೂಲಕ ತಮಿಳ್ ತಲೈವಾಸ್ಗೆ ಹೀರೋ ಆಗಿದ್ದಾರೆ. ಇದ್ರ ಜೊತೆಗೆ ಸಾಗರ್ ಅವರು 6 ಟ್ಯಾಕಲ್ ಪಾಯಿಂಟ್ ನ ಜೊತೆಗೆ i5 ಕೂಡ ಗಳಿಸ್ಕೊಂಡಿದ್ದಾರೆ. ಇನ್ನು ಅಜಿಂಕ್ಯ ಪವಾರ್ 4 ಟಚ್ ಪಾಯಿಂಟ್ ಹಾಗೂ 1 ಟ್ಯಾಕಲ್ ಪಾಯಿಂಟ್ ಸಮೇತ 5 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಗಳಿಸಿದ್ದಾರೆ. ಇನ್ನು ಸಾಹಿಲ್ ಸಿಂಗ್ i5 ನ ಗಳಿಸೋದ್ರ ಮೂಲಕ 5 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ, ಮೋಹಿತ್ ಅವರು 3 ಟ್ಯಾಕಲ್ ಪಾಯಿಂಟ್, ಹಿಮಾಂಶು 2 ಟ್ಯಾಕಲ್ ಪಾಯಿಂಟ್, ನಿತಿನ್ ಸಿಂಗ್ 2 ಟಚ್ ಪಾಯಿಂಟ್, ವಿಶಾಲ್ ಚಹಲ್ 2 ಟಚ್ ಪಾಯಿಂಟ್, ರೋನಕ್ 1 ಟ್ಯಾಕಲ್ ಪಾಯಿಂಟ್. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಯಾರನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಒಳಗಡೆ ಕರ್ಕೊಂಬಂದ್ರು ಕೂಡ ಅವರೆಲ್ಲರೂ ಕೂಡ ಅಂಕಗಳನ್ನ ಕಲೆ ಹಾಕಿದ್ದಾರೆ. ಬಟ್ UP ಯೋಧಾಸ್ ತಂಡದ ಪರವಾಗಿ ನೋಡೋದಾದ್ರೆ ವಿಜಯ್ ಮಲ್ಲಿಕ್ ಒಬ್ರು ಸೂಪರ್ 10 ನ ಗಳಿಸ್ಕೊಂಡಿದ್ದಾರೆ. ಇನ್ನ ಗಗನ್ ಗೌಡ ಇವರು ಒಂದು 4 ಅಂಕನ ಕಲೆ ಹಾಕಿದ್ದಾರೆ. ಪ್ರದೀಪ್ ನರ್ವಾಲ್ ಕೇವಲ 3 ಅಂಕ. ಇವ್ರ ಕತೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅವರು. ಒಂದ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಇನ್ 3 ಮ್ಯಾಚ್ ಆಫ್ ಆಗಿ ಹೋಗ್ತಾರೆ, ಯಾಕೆ ಗೊತ್ತಿಲ್ಲ. ಇನ್ನು ನಿತಿನ್ ಪವಾರ್ 1 ಟ್ಯಾಕಲ್ ಪಾಯಿಂಟ್. ಆಲ್ಮೋಸ್ಟ್ ಟ್ಯಾಕಲ್ ನಲ್ಲಿ ಅಷ್ಟೇನು ಟ್ಯಾಕಲ್ ಯಾರು ತಗೊಂಡಿಲ್ಲ ಅವರು, ಎಲ್ಲರ ಹತ್ರ ಎರಡು ಇದೆ ಅಷ್ಟೇನೆ. ಸೊ ನಿಮ್ಗೆ ಅನ್ಸುತ್ತೆ ಈ UP ಯೋಧಾ ವರ್ಸಸ್ ತಮಿಳ್ ತಲೈವಾಸ್ ಬಗ್ಗೆ ನನ್ನನ್ನ ಕೇಳೋದಾದ್ರೆ, ತಮಿಳ್ ತಲೈವಾಸ್ ಆಡೋ ಹುಡುಗರ ಎದುರುಗಡೆ ಒಂಥರ ಎಕ್ಸ್ಪೀರಿಯನ್ಸ್ ಸೋತೋಗ್ಬಿಡ್ತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಕಡೆ ಪ್ರದೀಪ್ ನರ್ವಾಲ್ ಅಂತ ಒಂದು ಬಿಗ್ ಪ್ಲೇಯರ್ ಇದೆ, ಬಟ್ ಇಲ್ಲಿ ಎಲ್ಲ ಯಂಗ್ ಸ್ಟಾರ್ಸ್ ಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ತಮಿಳ್ ತಲೈವಾಸ್ ತಂಡದಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಏನ್ ಕೊರತೆ ಇದೆ ಗುರು, ಬಟ್ ಆಡ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಸೊ ಆರೆಂಜ್ಗೆ ಆಡ್ತಾ ಇರೋದು ನನಗಂತೂ ಇವತ್ತು ಫೇವರೇಟ್ ಆಗಿ ಕಾಣಿಸಿದ್ದು i5 ನ ಗಳಿಸ್ಕೊಂಡ್ ಇರೋ ಅಂತ ಸಾಗರ್ ಅವರು ಗೋರು. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲೇಬೇಡಿ. ಟಾಟಾ, ಬೈ ಬೈ, ಸಿ ಯು.